ಎಲ್ಲೋ ಇದ್ದ ಅತ್ತೆ ನಿನ್ ಕಣ್ ಮುಂದೆ ಬಂದಿದ್ದಾರೆ ಅಂದ್ರೆ ಲವ್ವಯ್ಯ ಮಾವ ಇನ್ಮೇಲೆ ಗಾಡಿ ಓಡಿಸುವಾಗ ಹುಷಾರು. ಮೇಡಮ್ ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಒಂದು ಚೆಕ್ ಮಾಡಿ. ಅಣೋ ಗಾಡಿ ಸ್ಟಾರ್ಟ್ ಆಯ್ತಿಲ್ಲ. ಬಂದ್ರಲ್ಲ ಗಾಡಿ ತಳ್ಳುಮ್ಮ. ಅಣೋ ಸುಮ್ಕಿರಣೋ, ನಿನ್ ಗಾಡಿ ಮೇಲೆ ಅತ್ಗೆ ಮನ ಮನೆ ಗಂಟೆ ಬಿಡ್ಬೋದಲ್ಲಣೋ. ಆದ್ರೆ ಅದಕ್ಕೆ ಆರೋತಿ ಒಪ್ಕೋಬೇಕಲ್ಲ. ಗ್ಯಾರಂಟಿ ಅಣ್ಣನಿಂದ ಕೂತ್ಕೊಳ್ಳಕ್ಕೆ ಅದಕ್ಕೆ ಒಪ್ಕೊಳಕ್ಕಿಲ್ಲ. ಒಪ್ಕೋತಾರೆ ಒಪ್ಪಕ್ಕಿಲ್ಲ. ಒಪ್ಕೋತಾರೆ ಒಪ್ಕೊಳಕ್ಕಿಲ್ಲ ಕಣ್ಲಾ. ಒಪ್ಕೊಂಡು 1 ತಿಂಗಳ ಸಂಬಳ ಬಿಡ್ತೀಯಲ್ಲ. ಹೂ ಕಣ್ಲಾ. ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿನ್ ಗೋಡಂಬಿ ತಿನ್ನೋದ್ ಬಿಟ್ಟಿಯಾ? ಹೂ ಕಂಡ್ಲ. ಏಯ್ ನಾನೇನ್ ಮಾಡ್ಲಿ ಹೇಳ್ರಲ್ಲ. ನೀನು ಏನು ಮಾಡ್ಬೇಡ, ದೇವ್ರ ತರ ಸುಮ್ಮನೆ ಕೂತ್ಕೊಬಿಡು. ಮೇಡಮ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ, ಮೆಕ್ಯಾನಿಕ್ನೇ ಕರೆಸ್ಬೇಕು. ಅದ್ಗೆ ಅಣ್ಣನ್ ಗಾಡಿ ಐತೆ, ನೀವು ಅದ್ರಾಗೆ ಮನೆ ಗಂಟೆ ಹೋಗ್ಬೋದಲ್ಲ. ಈಗ ಮಕ್ಕಳು ಒಂದು ಗತಿ ಮಾಡ್ತಾರೆ ನನಗೆ. ಮಗಳವ ಏನು ಆಗದೆ ಇರ್ಲಿ, ಏನು ಆಗದೆ ಇರ್ಲಿ, ಏನು ಆಗದೆ ಇರ್ಲಿ. ಮಾವ ನನ್ನ ಮನೆವರೆಗೂ ಡ್ರಾಪ್ ಮಾಡ್ತೀರಾ? ಹೆಣ್ಣನ್ ಕರ್ಕೊಂಡು ಎಲ್ಗೋ ಹೊಂಟ್ಬಿಟ್ಟಿದ್ಯಾ? ಅಜ್ಜೆ ಕಣ್ಣು ಆಪರೇಷನ್ ಮಾಡಿಸಿದ್ರು ಕಣ್ಣೇ ಕಾಣಕ್ಕಿಲ್ಲ ನೋಡೋ. ವೀರಭದ್ರಮ್ಮ ಅವನ ಮಗಳು ಬಾರೋ. ಪಾರ್ವತಿನ ಎಷ್ಟು ದಿನ ಆಯ್ತವ ನಿನ್ನ ನೋಡಿ. ಸಣ್ಣಕ್ಕಿದ್ಯಾ, ದೇವ್ರು ನಿಂಗೆ ಒಳ್ಳೇದು ಮಾಡಿ. ಹೋಗ್ಬಿಟ್ ಬಾ. ಸರಿ ಬರ್ತೀನಿ. ದಣಿಯವರ ನೀವಾದರೂ ಹೊಸಿ ಹೇಳಿ ದಣಿಯವರ. ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಜಗತ್ತಿನಲ್ಲಿ ಯುದ್ಧಗಳೇ ಆಗೋಗಿದೆ. ಇನ್ನು ನೀವು ಯಾವ ಲೆಕ್ಕ? ವೆಂಕಟೇಶ, ಗೋವಿಂದ, ಹೆಣ್ಣು ಮಕ್ಕಳನ್ನ ಲಗಾಮಿಟ್ಕೊಂಡು ಬೆಳೆಸ್ಬೇಕು. ಅವರ ಆಸೆ ಕನಸುಗಳ ಜೊತೆ ಹೆಜ್ಜೆ ಹಾಕಿದ್ರೆ ತಲೆಗಳು ಉರುಳು ಹೋಗುತ್ತೆ. ನನ್ನ ಮಗಳು ನಾನು ಹಾಕಿದ ಗೆರೆ ದಾಟೋದಿಲ್ಲ. ನಾನು ತೋರಿಸ್ದವನ ಕೈಲಿ ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು ಅಂದರೆ ತಾಳಿ ಕಟ್ಟಿಸ್ಕೋತಾಳೆ. ಹೆಣ್ಣು ಮಕ್ಕಳನ್ನ ಕದ್ದು ಬಸ್ನಲ್ಲಿ ಇಟ್ಕೋಬೇಕು. ಪಾರ್ವತಿ, ಕಾರ್ ಕಳಿಸಿದ್ನಲ್ಲಮ್ಮ. ಅಪ್ಪ ಅದು ಬರ್ತಾ ದಾರಿಲಿ ಕಾರ್ ಕೆಟ್ಟೋಯ್ತು. ಮಾವ ಆಟೋನ್ ಬಿಸಿಲು ಒಬ್ಳೇನ ಕಾಯ್ಬೇಕು ಅಂತ ನಾನೇ ಕರ್ಕೊಂಡ್ಬಂದ್ಬಿಟ್ಟೆ. ಅಕ್ಕ, ಪಾರ್ವತಿ ಬಂದ್ಲು. ಪಾರ್ವತಿ ಅಮ್ಮ, ಅಮ್ಮ ಅಲ್ಕಣತ್ತೆ ಹಂಗೆ ಒಳಗೆ ಕರ್ಕೊಂಡೋದಿರಾ? ಆರ್ತಿ ಗಿರ್ತಿಯನ್ನ ಮಾಡಬಾರ್ದಾ? ಅಯ್ಯೋ ಮರ್ತೇ ಬಿಟ್ಟೆ ನೋಡು. ನೀನ್ ಬಾ. ಇವು ಇತ್ತೀಚೆಗೆ ತುಂಬ ಪುರ್ಸೊತ್ತಾಗಿದೆಯಾ? ಇಲ್ಲ ಮಾವ, ಕೆಲಸ ಐತೆ.
ಹಂಗೆ ಆ ದಿನಸಿ ಚೀಟಿ ಒಂದು ಕೊಟ್ರೆ ಹಂಗೆ ತಗೊಂಡೋಗ್ತೀನಿ. ಚಿಕ್ಕತ್ತೆ ಚೀಟಿ ತಗೊಂಡ್ ಬರ್ತೀನಿ ಇರು ಶಿವ. ಮಾವ ನಾನಿನ್ ಬರ್ತೀನಿ. ವರ್ಷ ಪೂರ್ತಿ ನಾಯಿ ತರ ನನ್ನ ಕಾಲ ಕೆಳಗಡೆ ಬಿದ್ದಿರ್ತಾನೆ. ದೇವರು ಬಂದಾಗ ಮೆರೀತಾನೆ. ಯಾರ ಕರ್ಮ ಏನಾಗಬೇಕು ಅಂತ ನಾನು ನಿರ್ಧರಿಸ್ತೀನಿ. ಮನೇಲಿ ಚಪ್ಪಲಿ ಬಿಡೋ ಜಾಗದಲ್ಲಿ ಕಾರ್ಗಳನ್ನ ಸಾಲಾಗಿ ನಿಲ್ಸಿದೀವಿ. ನಿಂಗೇನೆ ಬಂದಿತ್ತು ದರಿದ್ರ ಅವನ ಜೊತೆ ಗಾಡಿ ಬರೋದಕ್ಕೆ? ತಪ್ಪೇನು? ಮನೆಯವರಲ್ವಾ, ಅದಕ್ಕೆ ಮಾವನ ಜೊತೆ ಬಂದೆ. ನೇಗಿಲು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಏಟು ಬೀಳೋದು ಎತ್ತಿಗೆ. ಹಾಗೆ ಹುಟ್ಟಿಸಿದ ಅಪ್ಪನ ಎದುರಿಗೆ ಮಗಳು ಎಷ್ಟು ಗಟ್ಟಿಯಾಗಿ ಮಾತಾಡ್ತಾಳೆ ಅಂದರೆ ಒದೆ ಬೀಳೋದು ಅಮ್ಮನಿಗೇನೆ. ಅಲ್ವಾ? ಡಾಕ್ಟ್ರು ಇದ್ದಾಳೆ ಅಂತ ಪೊಗ್ರು ಅಪ್ಪಾಜಿ. ಒಂದು 4 ದಿನ ಮನೇಲಿ ಬಿದ್ದಿರ್ಲಿ, ಅವಾಗ ಬುದ್ಧಿ ಬರುತ್ತೆ. ಈ ಮನೆಗೆ ಪ್ರಾಣಕ್ಕಿಂತ ಮರ್ಯಾದೆ ಮುಖ್ಯ. ಇವಳನ್ನ ಓದಿಸಿರೋದು ದುಡ್ಡು ತಂದು ಹಾಕಲಿ ಅಂತಲ್ಲ, ಇವಳು ಮದುವೆ ಮಾಡುವಾಗ 4 ಅಕ್ಷರ ಕಲ್ತಿದ್ದಾಳೆ ಅಂತ ಅನ್ನಿಸ್ಲಿ ಅಂತ. ನಾವು ತೋರಿಸೋ ಹುಡುಗನಿಗೆ ಮರ್ಯಾದೆ ಕೊಟ್ಟು ಕೊರಳೊಡ್ಡಿ ತಾಳಿ ಕಟ್ಟಿಸ್ಕೊಂಡ್ರೆ ಸಾಕು. ಹೆಣ್ಣಿಗೆ ಬಾಯಿ ಬಂದರೆ ಗಂಡಿಗೆ ಕೈ ಬರುತ್ತೆ ಅಲ್ವಾ? ಅಶೋ, ನಾ ಹೇಳ್ದ ಹಾಗೆ ಮಾಡು. ಸರಿ ಅಪ್ಪಾಜಿ. ಏನ್ಲ ಮೈಗಳ್ಸಿನ ಮುಸ್ಸಂಜೆ ಹೊತ್ನಲ್ಲಿ ಗಾಡಿ ತೊಳಿತಾ ಇದೀಯಾ? ಅಣ್ಣ ಊರವರೆಲ್ಲ ಹಂಗೆ ಕರೀತಾರಂತ ನೀನು ಹಂಗೆ ಅಂತೀಯಲ್ಲಣ್ಣ. ಸ್ಟೈಲ್ ಆಗಿ ಜಿಮ್ಸಿನ ಅಣ್ಣನ. ಆಯ್ತು ಬಿಡಪ್ಪ, ನಿಮ್ಮ ಅಪ್ಪನ್ ಕರಿತೀನಿ, ಹಂಗೆ ಹೇಳ್ತೀನಿ. ಮಾದಪ್ಪಣ ಸುಪ್ಪಿರೋಣ, ನೀನ್ ತಮ್ಮ ಅಂತೀನಿ ಯಾವಾಗ್ಲೂ ಯಾಕೆ ನಿಂಗೆ ಗೋಳಿಕತ್ಯಾ? ಅಂದ್ರೆ ಬಾಯಿಗೆ ಬಂದಂಗೆ ಬೈತ ಸುಮ್ಮನಿರೋಣ. ಓ ಶಿವು, ಗೊತ್ತಾ ನಮ್ಮಪ್ಪ ಶಿವಣ ಏನ್ ಈ ಕಡೆ? ಅದು ಇನ್ಸೂರೆನ್ಸ್ ದುಡ್ಡು ಬಾಕಿ ಇತ್ತಲ್ಲಣ್ಣ, ಕೊಟ್ಬಿಟ್ಟು ಹೋಗುಮ್ಮ ಅಂತ ಬಂದೆ. ಬಾಬಾ ಒಳಗಡೆ ಕೂತ ಬ್ಯಾಡಣೋ, ಹೊಸಿ ಕೆಲ್ಸ ಐತೆ. ಶಿವು ತಕ ನೀರು ಬಾ, ಕಾಪಿ ಕುಡಿಯುವಂತೆ. ಬ್ಯಾಡಕ್ಕ, ನಾನೇನು ಹೊರಗ್ನೋನೆ, ಇನ್ನೊಂದ್ಕಿಂತ ಬರ್ತೀನಿ. ಹೊಸಿ ಕೆಲ್ಸ ಅದೇ. ಬಂದು ತೊಳಿ. ನೀನು ಹೋದ್ಮೇಲೆ ನಮ್ಮಪ್ಪ ನನಗೆ ಹಾಕೊಂಡು ಉಸ್ತಾನೆ. ಏ ನೀನ್ ಯಾಕೆ ತೊಳಿತೀಯಾ? ನಾನು ತೊಳಿತೀನಿ. ಪರವಾಗಿಲ್ಲ ಅಕ್ಕೋ, ಎಂಜಿಲ್ ಲೋಟ ಹಂಗೆ ಕೊಡಕ್ಕಾಯ್ತದ? ನೋಡೆ ನೋಡು, ಇದು ಸಂಸ್ಕಾರ ಅಂದ್ರೆ. ಎಂಜಲ್ ನೋಟ ಹಂಗೆ ಕೊಡ್ಬಾರ್ದು ಅಂತ ತೊಳೆದು ಕೊಡ್ತಾ ಇದ್ದಾನೆ. ಇದು ನಮ್ಮ ಶಿವು ಅಂದ್ರೆ. ತಕೊಳ್ಳಿ. ಲೆಕ್ಕ ಅಂದ್ರೆ ನಿಂದೆ ನೋಡು, ಒಂದಿನೂ ಹೆಚ್ಚು ಕಡಿಮೆ ಮಾಡ್ದೆ ತಂದು ಕೊಟ್ಬಿಡ್ತೀಯ. ಅಣ್ಣ ನಾ ಬರ್ತೀನಿ. ರಸೀತಿ ನಾಳೆ ತಂದು ಕೊಡ್ತೀನಿ. ಸರಿ ಕಣಣ್ಣ. ಬರ್ತೀನಿ ಕಣ.
ಜಿಮ್ ಸೀನಾ. ಆಹಾ ಕೊಟ್ಬಿಟ್ಟು ಹೊಂಟೆ ಒಂದಲ್ಲಪ್ಪ. ಇನ್ನು ಸೂರು ಶಿವು, ನಿನ್ನ ಹತ್ರನು ಹೀಗೆ ಕರಿ ಅಂತ ಹೇಳ್ಕೊಟ್ಟಿದಾನ ಈ ಮೈಕಲ್ ನನ್ ಮಗ? ಏ ಅಪ್ಪ ಅಪ್ಪಯ್ಯ, ಅವ್ರ ವಿಷಯನೇ ಬೇರೆ, ನಮ್ ವಿಷಯನೇ ಬೇರೆ. ಅದನ್ನ ಕಡೆ ಹೇಳ ಕೊಟ್ಟಿರೋದು ಬೇಜವಾಬ್ದಾರಿ ನನ್ನ ಮಗನೇ. ಅಲ್ಲಿ ಅವ್ರ ಅಪ್ಪನ ಜವಾಬ್ದಾರಿ ಇಲ್ಲ, ಆದ್ರೆ ಇವನು 4 ಜನ ತಂಗಿದ್ರ ಜವಾಬ್ದಾರಿನ ಹೆಗ್ಲ ಬಲತ್ಕೊಂಡು ದುಡಿತಾವನೆ. ಆದ್ರೆ ನೀನು ನಿನ್ನ ತಿರುಗಿ ನನ್ ಮಗನ್ ಬೈಕ್ ಶುರು ಮಾಡಿರಾ? ಆಹಾ ಹೆತ್ತಿದೆಯಲ್ಲ ಹೆಗ್ಗಣ, 3 ಹೊತ್ತು ತಿಂದು ತಿಂದು ಹೆಬ್ಬಾವು ತರ ಬಿತ್ಕೊಂಡಿರ್ತಾನೆ. ಹೌ ನಿನ್ ಗಂಡ ಸಖತ್ ಕನ್ಫ್ಯೂಸ್ ಮಾಡ್ತಾವನೆ. ಹೆಗಣನ ಎಬ್ಬಾವ ಕರೆಕ್ಟಾಗಿ ಹೇಳಕ್ ಹೇಳು. ಅದೇನ್ ಹೇಳ್ತಿದ್ದೆ ನಂಗೂ ಹೇಳ. ಅಪ್ಪೋ ನೀನ್ ಹಿಂಗೆ ಬೈತಾ ಇರೋ. ಒಂದಲ್ಲ ಒಂದಿನ ಮೈಸೂರಿಗೆ ಹೋಗಿ ಜಿಮ್ ಓಪನ್ ಮಾಡಿ ಆ ಜಿಮ್ ಟೇಪ್ ನ ನಿನ್ ಕೈಗೆ ಕಟ್ ಮಾಡಿಸ್ಲಿಲ್ಲ ಅಂದ್ರೆ ಮಾದಪ್ಪನ್ ಮಗನೇ ಅಲ್ಲ ನಾನು. ಜಿಮ್ ಶುರು ಮಾಡಿ ಬಾರ ಈ ಕಡೆ. ಸರಿ ಸರಿ. ಅಯ್ಯಯ್ಯೋ ಚೊಪ್ಲಿ ಉಡ್ಸಿದ ಮಗನ್ ಚಪ್ಪಲಿ ಹೊಡಿತಿಯಲ್ಲ, ಉದ್ದಾರ ಐತೆ ನೀನು. ನೋಡ್ತಾ ಇರೋ, ಟಾಪ್ ಆಗಿ ಬರ್ತೀನಿ. ಎಲ್ಲೋ ಹೋಯ್ತೀಯಾ? ಬತ್ತಿಯಲ್ಲ, ಇದಕ್ಕೆ ಅವ ನೋಡ್ಕೋತೀನಿ ಬಾ. ನಡಿಯ. ಅಕ್ಕ ಸಾಂಗ್ ಹಾಕ್ತೀನಿ. ಹಾ ಸೌಂಡ್ ಕೊಡು. ಅದ್ ಯಾಕೆ ಅಷ್ಟೊಂದು ಸೌಂಡ್ ಮಾಡ್ಕೊಂಡ್ ತಿಂತೀಯ? ಇದೇನ್ ಮೊಬೈಲ್ ಏನ ಸೈಲೆಂಟ್ ಮಾಡ್ಗಾಕಕ್ಕೆ? ಬೋಟಿ ಕುರ್ಕುಲು ಸದ್ ಬಂದೇ ಬರುತ್ತೆ, ಬೇಕಾದ್ರೆ ಕಿವಿ ಮುಚ್ಕೊ. ಟಿವಿ ಮುಚ್ಕೊಂಡ್ರೆ ಟಿವಿ ಹೇಗ್ ನೋಡೋದು? ವಾಟ್ ಲುಕ್ ಗಿವಿಂಗು? ಶಿಷ್ಯ ಅಣ್ಣಂಗೆ ಹೇಳಿ SLC ಮತ್ತೆ ಕಟ್ಟಿಸ್ಲಾ ಹೇಳು ಕಟ್ಟಿಸ್ಲಾ. ಗುರು, ನೀನ್ 18 ಇಡ್ಲಿ ತಿಂದಿದ್ದ ಅಣ್ಣಂಗೆ ಹೇಳೇನೆ. ನೀವ್ ಹಿಂಗೆ ಯುದ್ಧ ಮಾಡ್ತಿದ್ರೆ ಅಣ್ಣ ಬಂದಿದ್ ಗೊತ್ತಾಗಲ್ಲ. ಮತ್ತೆ ಟಿವಿ ಹಾಕ್ತೀನಿ, ಡ್ಯಾನ್ಸ್ ಮಾಡೋಣ. ಏನು ಮನೆ ಇಷ್ಟೊಂದು ನಿಶಬ್ದವಾಗೈತೆ? ಓ ಟಿವಿನೂ ಬಂದಾಗೈತೆ. ಟೀಚರ್ ಅವ್ವ, ಅಣ್ಣ ರಮ್ಯಂಗೆ ಹೋಮ್ವರ್ಕ್ ಮಾಡಿಸ್ತಿದ್ದೆ. ಓ ಹೋಮ್ ವರ್ಕ್. ಹ್ಞೂ ಅಣ್ಣ, ಹೋಮ್ ವರ್ಕ್ ಮಾಡ್ತಿದ್ದೆ. ರತ್ನ ಅಣ್ಣ ತಗೋ, ನಾಳೆ ಪೂಜೆ ಸಮಾನ. ಉಪ್ಪು ಸರಿಯಾಗಿದೆ ಅಂತ ನೋಡು. ಓ ಫೈನಾನ್ಸ್ ಮಿನಿಸ್ಟ್ರು. ಹ್ಞೂ ಅಣ್ಣ, ಈಗ ಬಂದ. ಕುಡಿಯಕ್ ನೀರ್ ತತ್ತೀನಿ. ಬೇಡ ಕಣವ್ವ, ಉಪ್ಪು ತಪ್ಪು ಎಲ್ಲ ಕಣ್ಣಾಗ ನೋಡಿದ್ರೇನೆ ಗೊತ್ತಾಯ್ತದೆ. Serious is a situation in of the matter is a family of a member. In the garden of a brinjal is the sunflower of the Alexander is comes when the weather is not is a fire. Oh no, Anna. ಏನಾಯ್ತವ? You is a coming. ನಂಗೆ ಗೊತ್ತೇ ಆಗ್ಲಿಲ್ವಲ್ಲಣ್ಣ. ನೀನು ಓದೋದ್ರಲ್ಲೇ ಮುಳುಗೋಗಿದ್ಯಲ್ಲವ್ವ, ಹೆಂಗ್ ಗೊತ್ತಾಯ್ತದೆ ಹೇಳೋ? ಎಸ್ ಅಲ್ಲ ಕಣವ, 2 ವರ್ಷದಿಂದ ನೋಡ್ತೀವಿ ಆ ಅಲೆಕ್ಸಾಂಡ್ರು ಅಲ್ಲೇ ಅವನೇ, ಮುಂದಕ್ಕೆ ಹೋಗಂಗೆ ಕಾಣ್ತಿಲ್ವಲ್ಲವ್ವ? ಅಣ್ಣ ಇಸ್ ಇಂಗ್ಲಿಷ್ ವೆರಿ 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 ಹಾರ್ಡ್ ಅಣ್ಣ. ಅನ್ಪಾಸಿಬಲ್ ಅಣ್ಣ, ಅನ್ಪಾಸಿಬಲ್. ಮೊದಲು ಅಲೆಕ್ಸಾಂಡರ್ಗೆ ಅವ್ನ ಕಾಲ್ ಮೇಲೆ ನಿಂತ್ಕೊಳಕ್ ಬಿಡು.
ಆಮೇಲೆ ಅವನಾಗೆ ಮುಂದಕ್ಕೆ ಹೋಯ್ತಾನೆ. ಅಲೆಕ್ಸಾಂಡ್ರು ಇಲ್ಲಿ ಓಡ್ತವನೆ, ಅದಕ್ಕೆ ಅಲ್ಲಿ ನಿಂತಿದ್ದಾನೆ. ಅಣ್ಣ, ಟೀಚರು ನ್ಯೂಸ್ ನೋಡಕ್ ಹೇಳಿದ್ರು. ಓ, ನ್ಯೂಸು. ಅಣ್ಣ ಅದು ಜನರಲ್ ನಾಲೆಡ್ಜ್ ಬೆಳೆಯುತ್ತಲ್ಲ ಅದಕ್ಕೆ. ಬೆಳೆಸ್ಕೋಬೇಕು. ಅಣ್ಣ, ಅಡಿಗೆ ರೆಡಿ ಐತೆ, ಬೇಗ ಬಂದ್ಬಿಡು. ಕೈ ಕಾಲು ತಕೊಬತ್ತೀನಿ ರವ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ರತ್ನ, ಅಪ್ಪ ಇಲ್ಲವಾ? ಇನ್ನೂ ಬಂದಿಲ್ಲ ಅಣ್ಣ. ಸರಿ, ನಾ ನೋಡ್ಕೊ ಬರ್ತೀನಿ ರೀ. ಸಿದ್ದಣ್ಣ, ನಮ್ಮ ಅಪ್ಪ ಏನ್ ನೋಡ್ದ? ಈ ಕಡೆ ಹೋದ ನೋಡಿ. ಕೃಷ್ಣಣ್ಣ, ನಮ್ಮ ಅಪ್ಪ ಏನ್ ನೋಡ್ದ? ಹೂಕಣಪ್ಪ, ಬೈದ 100 ರೂಪಾಯಿ ಕೇಳ್ದ, ಕೊಡ್ಲಿಲ್ಲ, ಅಲ್ಲೆಲ್ಲ ಕುಡ್ದು ಬಿದ್ಬೇಕು ನೋಡು. ಅಣ್ಣ, ನನ್ಗೆ ಯಾಕೆ ದುಡ್ಡು? ಇನ್ನೊಂದ್ಕಿತ ನಮ್ಮ ಅಪ್ಪ ಬಂದು ದುಡ್ಡು ಕೇಳಿದ್ರೆ ಇಲ್ಲ ಅನ್ನಕ್ ಹೋಗ್ಬಿಡಿ. ಆಯ್ತು ಶಿವು. ಅಪ್ಪ ಎದ್ದಳಪ್ಪ. ಅಪ್ಪ ಎದ್ದಳಪ್ಪ. ಏ ಶಿವ, ನಿಮ್ಮಪ್ಪ ಪಕ್ಕದೂರಲ್ಲೂ ಹಿಂಗೆ ಕುಡಿದು ಬಿದ್ದಿದ್ನಂತೆ, ಅಂಗಡಿಗೆ ಬಂದವ್ರು ಹೇಳ್ತಿದ್ರು. ಹಿಂಗೆ ಕುಡಿತಿದ್ರೆ ಕೆರೆಗೋ ಬಾಬಿಗೋ ಬೀಳ್ತಾನೆ ಅಷ್ಟೇ. ಅಣ್ಣ, ನಮ್ಮ ಅಪ್ಪನ ಬಗ್ಗೆ ಹಂಗೆಲ್ಲ ಮಾತಾಡೋಣ ನೀನು. ಒಳ್ಳೇದು ಹೇಳಿದ್ರೆ ಮೈ ಮೇಲೆ ಬೀಳ್ತೀಯಲ್ಲ. ನಿಮ್ಮವ್ವ ಓಡೋದ್ಲು, ನಿಮ್ಮಪ್ಪ ಕುಡ್ಕ, ಮನೆಯಲ್ಲಿ ಮದುವೆ ಆಗದವ್ರಿಗೆ ಹೆಣ್ಮಕ್ಳು ಅವ್ರೆ. ಹಿಂಗಿರ್ಬೇಕಾದ್ರೆ ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಯಾರು ಬರ್ತಾರೆ? ನನಗೇನಾಗಬೇಕು ಅನುಭವಿಸು. ನಿಮ್ಮವ್ವ ಓಡೋದು, ನಿಮ್ಮಪ್ಪ ಕುಡ್ಕ, ಮನೆಯಲ್ಲಿ ಮದುವೆ ಆಗದವ್ರಿಗೆ ಹೆಣ್ಮಕ್ಳು ಅವ್ರೆ. ಹಿಂಗಿರ್ಬೇಕಾದ್ರೆ ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಯಾರು ಬರ್ತಾರೆ? ನೀರು ಕಾಯಿಸಿದ್ವು. ಗುಣಮ್ಮ, ರತ್ನಕ್ಕ ಬೇಗ. ನಿಮ್ಮವ್ವ ಹೊಂಟೋಗ್ಲಿಂದ ನಾನು ಕುಡಿತಿಲ್ಲ ಕಲ. ನಿನ್ ಪಾಡ್ ನೋಡಿ ನಿನ್ ಕಳ್ಳು ಚುರುಳು ಅಂತದೆ ಮಗ, ಅದಕ್ಕೆ ಕುಡಿತೀನಿ. ಮಗ, ನಿಂಗೂ ಒಂದು ಜೀವನ ಐತೆ, ಮನೆ ಜವಾಬ್ದಾರಿನ ಒತ್ಕೊಂಡಿದ್ಯಾ. ಅಪ್ಪ ಹಾಗೆ ನಾನೇ ನಿನ್ನ ಜೀವನಕ್ಕೆ ಕೊಳ್ಳೆ ಇಟ್ಬಿಟ್ಟಲ್ಲಪ್ಪ. ಮಗ, ನಮ್ಮನೆ ಯಾವ್ರು ಕಣ? ಏನಪ್ಪ ಮಾಡ್ತಾ ಇದ್ದೀರಾ?
ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೀವೇನೇ ಹೇಳಿದ್ರು ಎಷ್ಟೇ ವಿವರಣೆ ಕೊಟ್ರು ನನಗೆ ಮದ್ವೆ ಇಷ್ಟ ಇಲ್ಲ. ಅಯ್ಯೋ, ಅಮ್ಮ ತಾಯಿ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡಮ್ಮ. ನೀನ್ ಈ ತರ ಮಾತಾಡ್ತಿರೋದು ನಿಮ್ಮಪ್ಪ ಏನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಅಮ್ಮ ಪ್ಲೀಸ್, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ಅಲ್ವಾ ಪುಟ್ಟ ಇನ್ನ ಈ ಮನೇಲಿರೋದು. ನೋಡಮ್ಮ, ನಾವ್ ಇದನ್ನೆಲ್ಲ ಮಾಡ್ತಿರೋದು ನಿನ್ಗೋಸ್ಕರ. ಈಗ್ಲೂ ನೀನ್ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದೀವಿ. ದಯವಿಟ್ಟು ಇನ್ನೊಂದ್ಸಲ ಈ ಮದ್ವೆ ಬೇಡ ಅಂತ ಹೇಳ್ಬೇಡಮ್ಮ. ಇದನ್ನೇನಾದ್ರೂ ನಿಮ್ಮಪ್ಪ ಕೇಳಿಸ್ಕೊಂಡ್ರೆ ಗಾಳಿ ಮೆಟ್ಕೊಂಡಂಗ ಆಡ್ತಾರ. ಆಮೇಲೆ ನಮ್ ಕೈಯಲ್ಲಿ ಏನೂ ಮಾಡಕ್ಕಾಗಲ್ಲಮ್ಮ. ಪುಟ್ಟ, ನೀನು ಸದ್ಯಕ್ಕೆ ಮದ್ವೆಗೆ ಹೂ ಅನ್ನು, ಆಮೇಲೆ ಸಮಯ ನೋಡಿ ಮದ್ವೆನ್ ಮುಂದೂಡಿದ್ರಾಯ್ತು. ಅಳ್ಬೇಡ ಕಣ್ಣಮ್ಮ. ಸಮಾಧಾನ ಮಾಡ್ಕೊ. ಯಾಕಿಂಗ್ ಮಾಡ್ದೆ? ಯಾಕಿಂಗ್ ಮಾಡ್ದೆ? ನೀನು ಒಬ್ಳು ಅವನ ಸಂದಾಕಿದ್ದ ನಮ್ಮ ಬಾಳ್ಗೆ ಕಲ್ಲಾಕಿ ಯಾಕೆ ಹೊಂಟೋದೆ? ಇವತ್ತಿಗೂ ಊರ್ ಜನ ಓಡೋದೋಳ್ ಮಕ್ಕಳು ಅಂತ ನಮ್ಮನ್ನ ಕರೀತಾರೆ. ಹಂಗೆಲ್ಲ ಅನ್ಸ್ಕೊಂಡು ಬದುಕೋದು ಏಟ್ ಕಷ್ಟ ಅಂತ ಗೊತ್ತಾಯ್ತಾ ನಿಂಗೆ? ಗೊತ್ತಾಯ್ತಾ ನಿಂಗೆ? ನಾನೇನೋ ಗಂಡ್ಸಾಗ್ ಹುಟ್ಟಿವ್ನಿ, ಏಟೇ ಕಷ್ಟ ಬಂದ್ರು ತಡ್ಕೊಳ್ಳೋ ಶಕ್ತಿ ನನ್ಗೈತೆ. ಆದ್ರೆ ನನ್ ತಂಗಿರು ಏನ್ ತಪ್ಪು ಮಾಡೋರೆ? ನಿನ್ ಖುಷಿ ನಿಂಗೆ ಆಟೊಂದು ದೊಡ್ಡದಾಗಿತ್ತ? ಓಡೋಗ್ಬೇಕಾರೆ ಒಂದ್ಕಿತನೂ ಮಕ್ಳು ಮುಖ ನೆನ್ಪಾಗ್ಲಿಲ್ವಾ ನಿಂಗೆ? ಜಗತ್ತಲ್ಲಿ ಹೂವನ ದ್ಯಾವ್ರು ಅಂತಾರೆ, ಆದ್ರೆ ನಮ್ಗೆ ಯಾರು ಕೊಟ್ಟಿರೋ ಶಾಪ ಆಗ್ಬಿಟ್ಟಿದ್ಯಾ ನೀನು. ಶಾಪ! ಅಯ್ಯೋ, ಇಂಥ ಮನೆ ಹೆಣ್ಮಕ್ಳನ್ನ ಯಾರು ಮದುವೆ ಆಯ್ತಾರೆ ಅಂದಾಗ ಊರ್ ಜನ ಹೊಟ್ಟೆಗೆ ಕೊಳ್ಳಿಟ್ಟಾಗಾಯ್ತದೆ. ನನ್ನ ಯಾರ್ ತಾವ ಹೇಳ್ಕೊಳ್ಳಿ? ಅವ್ವ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಬೆಳೆದಿರೋ ಮಕ್ಕಳು ಬೀದಿಗೆ ಬೀಳ್ತವೆ ಅನ್ಕೊಂಡ್ಯಾ? ನನ್ನ ಉಸಿರು ಇರೋ ಗಂಟ ನನ್ನ ತಂಗಿರ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ. ಒಬ್ಬೊಬ್ಬರಿಗೂ ಅಪರಂಜಿ ಅಂತ ಹುಡುಗನ್ನ ಹುಡುಕ್ತಿರ್ತೀನಿ. ಹಾಡ್ಕೊಂಡು ನಕ್ಕೋರೆಲ್ಲ ತಲೆ ತಗ್ಸ್ಕೊಂಡು ನಿತ್ಕೋಬೇಕು. ಜೊತೆಗೆ ನೀನುವೆ ನೋಡ್ತಾ ಇರು. ನನ್ನ ತಂಗಿರ್ ಮುದ್ದೆ ನಾನು ಹೆಂಗ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇದು ಈ ಶಿವ ಸವಾಲ್.